ಹಾಯ್ ಎಲ್ರಿಗೂ ವೆಲ್ಕಮ್ ಟು ಮೈ ವ್ಲಾಗ್. ಇವತ್ತು ಮನೆ ಕೆಲಸ ಎಲ್ಲ ಬೇಗ ಬೇಗ ಮುಗಿಸಿ ಫ್ರೆಶ್ ಅಪ್ ಎಲ್ಲ ಆಗಿ ರೆಡಿ ಕೂಡ ಆದೆ. ಮನೇಲಿರುವಾಗ ಸಿಂಪಲ್ ಆಗಿ ಬೇಗನೆ ಕ್ವಿಕ್ಕಾಗಿ ರೆಡಿ ಆಗಿಬಿಡ್ತೀನಿ. ನಾನು ರೆಡಿ ಅಂತೂ ಆಯಿತು. ನಾನು ಇವತ್ತು ಹಾಕಿರೋ ಟೀ ಶರ್ಟ್ ನಮ್ಮ ಮನು ಅವ್ರದ್ದು. ಅವರು ಫಸ್ಟ್ ನಾವು ಮದುವೆ ಆದ ಹೊಸದ್ರಲ್ಲಿ ನಾನು ಅವರು ಮ್ಯಾಚಿಂಗ್ ಆಗಿ ತೊಗೊಂಡಿದ್ವಿ ಅದು. ಬಟ್ ಅವರಿಗೆ ಇವಾಗ ಆಗಲ್ಲ ಅಂತ ಹೇಳಿ ನಾನೇ ಯೂಸ್ ಮಾಡ್ತಾ ಇದ್ದೀನಿ. ಇವತ್ತು ಸ್ವಲ್ಪ ಕೆಲಸ ಜಾಸ್ತಿ ಇತ್ತು. ಯಾಕೆ ಅಂದರೆ ದೇವ್ರ ಮನೆ ಕ್ಲೀನ್ ಮಾಡೋದಿತ್ತು. ಹಾಗಾಗಿ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಬಿಟ್ಟು ಆಮೇಲೆ ಅಡುಗೆಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ಎಲ್ಲನೂ ತೆಗೆದಿಟ್ಟು ದೇವ್ರ ಮನೆನ ಕ್ಲೀನಾಗಿ ಕ್ಲೀನ್ ಮಾಡ್ತಾಯಿದ್ದೀನಿ. ನಾನು ತುಂಬ ಸಲ ಅಬ್ಸರ್ವ್ ಮಾಡಿದ್ದೀನಿ, ದೇವ್ರ ಮನೆ ಕ್ಲೀನಿಂಗ್ ಅಂತ ಬಂದಾಗ ಇವತ್ತು ಮಾಡೋಣ ನಾಳೆ ಮಾಡೋಣ ಅಂತ ಪೋಸ್ಟ್ಪೋನ್ ಆಗ್ತಾನೆ ಇರುತ್ತೆ. ಮತ್ತು ಏನೋ ಒಂಥರ ಫೀಲೇ ಚೇಂಜ್ ಆಗಿಬಿಡುತ್ತೆ. ಏನೋ ಒಂಥರ ಸುಸ್ತು ಸಂಕಟ ಅನ್ನೋ ಥರ ಫೀಲ್ ಆಗುತ್ತೆ. ಎಲ್ರಿಗೂ ಹೀಗೇನಾ ಅಥವಾ ನನಗೆ ಮಾತ್ರ ಹೀಗೇನಾ ಅಂತ ನನಗಂತೂ ಗೊತ್ತಿಲ್ಲ. ನಿಮಗೂ ಏನಾದರೂ ಹೀಗೆ ಆದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ಪೂಜೆ ಎಲ್ಲ ಮುಗಿಸೋ ಅಷ್ಟರಲ್ಲಿ ಸಂಜೆ ಆಗೇ ಹೋಯಿತು. ಪೂಜೆ ಎಲ್ಲ ಮುಗಿಸಾಯ್ತು. ಇನ್ನು ಅಡುಗೆ ಕೆಲಸಕ್ಕೆ ಹೋಗಬೇಕು. ಅಡುಗೆ ಏನು ಮಾಡೋಣ ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಮನು ಅವರು ನೈಟ್ ಊಟಕ್ಕೆ ಸಿಂಪಲ್ಲಾಗಿ ಏನಾದರೂ ಮಾಡಿಬಿಡು ಅಂತ ಹೇಳಿದರು. ಹಾಗೆ ಚಪಾತಿ ಮತ್ತು ಬೀಟ್ರೋಟ್ ಪಲ್ಯ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಬೀಟ್ರೋಟ್ ಪಲ್ಯ ಒಂದು ಕಡೆ ಆದರೆ ಸ್ವಲ್ಪ ರೈಸ್ಗೆ ಇಟ್ಕೊಂಡೆ, ಯಾಕೆಂದರೆ ಚಪಾತಿನೇ ಹೊಟ್ಟೆ ತುಂಬಲ್ಲ ಅಲ್ವಾ. ಹಾಗಾಗಿ ಸ್ವಲ್ಪ ರೈಸ್ ಇಟ್ಕೊಂಡೆ. ಆಮೇಲೆ ಚಪಾತಿ ಒತ್ತೋ ಕಾರ್ಯಕ್ರಮ ಶುರುವಾಯಿತು. ಚಪಾತಿ ತಿನ್ನಬೇಕಾದ್ರೆ ಆಗೋ ಖುಷಿಗಿಂತ ಅದನ್ನು ಒತ್ತಿ ಮಾಡಬೇಕಲ್ಲ ಆ ಬೇಜಾರೇ ನನಗೆ ಜಾಸ್ತಿ ಆಗುತ್ತೆ. ಯಾಕೆ ಅಂತ ಹೇಳಿದರೆ ಒಬ್ಬಳೇ ಒತ್ತಿ ಒಬ್ಬಳೇ ಸುಡಬೇಕಲ್ಲ, ಅದೇ ನನಗೆ ಬೋರು. ಅದರಿಂದ ನಾನು ಜಾಸ್ತಿ ಚಪಾತಿ ಮಾಡಲ್ಲ. ಬಟ್ ಮನೋರಿಗೋಸ್ಕರ ಮಾಡೇ ಮಾಡ್ತೀನಿ. ಅವ್ರಿಗೆ ಚಪಾತಿ ಅಂದರೆ ಇಷ್ಟ, ನನಗೂ ಇಷ್ಟ. ಆದರೆ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಅಷ್ಟೇ. ಫಸ್ಟು ಸೆಲ್ಫೆಲ್ಲನೂ ಕ್ಲೀನಾಗಿ ಒರೆಸ್ಕೊಂಡು ಆಮೇಲೆ ಚಪಾತಿ ಒತ್ತುತ್ತಾ ಇದ್ದೀನಿ. ಫಸ್ಟು ಎಲ್ಲನೂ ಒತ್ತಿ ಇಟ್ಕೊಂಡ್ಬಿಟ್ಟೆ, ಅಂದರೆ ಎಲ್ಲ ಅಂದರೆ ಒಂದು 4-5 ಆಮೇಲೆ ಸುಡ್ತಾಯಿದ್ದೀನಿ. ಅಷ್ಟರಲ್ಲಿ ಮನು ಅವರು ಕೂಡ ಬಂದರು. ಫಸ್ಟು ಕೈಯಲ್ಲೇ ಎತ್ಬಿಡೋಣ ಏನು ಸುಡಲ್ಲ ಅಂತ ಹೇಳಿ ಫಸ್ಟು ಕೈಯಲ್ಲೇ ಎತ್ತಿ ಸಾಹಸ ಮಾಡೋಕ್ಕೆ ಹೋದೆ. ಬಟ್ ಕೈ ಸುಟ್ಕೊಂಡೆ. ಆಮೇಲೆ ತವ ಅಲ್ಲ ಸೌಟು ಎತ್ಕೊಂಡು ಆಮೇಲೆ ಸುಟ್ಟೆ. ಯಾಕೆ ಅಂದರೆ ಕೈ ಸುಟ್ಕೊಳ್ಳೋದು ಏನು ಅಷ್ಟು ಇದಲ್ಲ, ಬೇಜಾನ್ ಸುಟ್ಕೊಂಡ್ಬಿಟ್ಟಿದ್ದೀನಿ ಅಡುಗೆ ಮಾಡಬೇಕಾದ್ರೆ. ಆ ಮಾರ್ಕ್ಸ್ ಎಲ್ಲ ಇನ್ನೂ ನನ್ನ ಕೈಯೆಲ್ಲ ಹಾಗೆ ಉಳ್ಕೊಂಡ್ಬಿಟ್ಟಿದ್ದೆ. ನಾನು ಸ್ವಲ್ಪ ಗಡಿಬಿಡಿ ಮಾಡೋದು ಜಾಸ್ತಿ, ಹಾಗಾಗಿ ಸುಟ್ಕೊಳ್ಳೋದೇನು ನನಗೆ ಹೊಸ್ದೇನಲ್ಲ. ಬಟ್ ಆದರೂ ಹುಷಾರಾಗಿ ಮಾಡಬೇಕಲ್ವಾ ಅಡುಗೆ ಮಾಡಬೇಕಾದ್ರೆ. ಈ ಚಪಾತಿ ಮಾಡಿದಾಗ್ಲಂತೂ ನನ್ನಂತೂ ಅವಸ್ಥೆ ನೋಡೋಕ್ಕಾಗೋದಿಲ್ಲ. ನನ್ನ ಮೈಗೆ ಕೈಗೆ ಕಿಚನಲ್ಲಿ ಎಲ್ಲನೂ ಗಲೀಜು ಮಾಡಿಬಿಟ್ಟಿರ್ತೀನಿ. ಕೊನೆಗೂ ಚಪಾತಿ ಮಾಡೋ ಕೆಲಸ ಅಂತೂ ಮುಗೀತು. ಆಮೇಲೆ ಇಬ್ಬರು ಒಟ್ಟಿಗೆ ಕುತ್ಕೊಂಡು ಊಟ ಮುಗಿಸ್ಕೊಂಡು ಮೂವಿ ಹಾಕಿದ್ರು, ಮೂವಿನೂ ಕೂಡ ನೋಡಿಕೊಂಡು ಊಟನೂ ಕೂಡ ಮುಗಿಸ್ಕೊಂಡ್ವಿ. ಊಟ ಮುಗಿದ್ಮೇಲೆ ಇನ್ನೇನು ಕೆಲಸ ಅಂತ ಅಂದ್ಕೊಳ್ಳೋ ಅಷ್ಟರಲ್ಲಿ ಕಿಚನಲ್ಲಿ ಸಿಂಕಲ್ಲಿ ಬಿದ್ದಿರೋ ಪಾತ್ರೆ ಮತ್ತು ನಾನು ಮಾಡಿದ್ನಲ್ಲ ಯಾವ ಅವಾಂತರ ಹೇಳಿ, ಚಪಾತಿ ಮಾಡಿ ಅಲ್ಲೆಲ್ಲ ಗಲೀಜು ಮಾಡಿದ್ನಲ್ಲ, ಅದನ್ನೆಲ್ಲ ಇನ್ಯಾರು ಕ್ಲೀನ್ ಮಾಡ್ತಾರೆ, ನಾನೇ ತಾನೇ ಮಾಡಬೇಕು. ಅವರು ಊಟ ಮುಗಿಸ್ಕೊಂಡ್ರು ಆರಾಮಾಗಿ ಟಿ ವಿ ನೋಡ್ತಾ ಇದ್ದಾರೆ. ಬಟ್ ನನ್ನ ಕತೆ ನೋಡಿ, ಇಲ್ಲಿ ಗಲೀಜಾಗಿರೋದನ್ನೆಲ್ಲ ಕ್ಲೀನಾಗಿ ಒಂದು ಕಡೆಯಿಂದ ಕ್ಲೀನೆಲ್ಲ ಮಾಡಿ ಆಮೇಲೆ ಸಿಂಕಲ್ಲಿರೋ ಪಾತ್ರೆನೂ ಬಿಡಬಾರ್ದಲ್ವಾ, ಅದನ್ನು ಕ್ಲೀನಾಗಿ ಎಲ್ಲನೂ ತೊಳೆದಿಟ್ಟು ಎಲ್ಲನೂ ಎಲ್ಲೆಲ್ಲಿತ್ತೋ ಅಲ್ಲಿ ಜೋಡಿಸಿ ಕ್ಲೀನಾಗಿ ನಾಳೆ ಬರ್ತೀನಿ ಕಿಚನ್ಗೆ ಅಂತ ಹೇಳಿ ನಾವು ಸ್ಲೀಪ್ ಮಾಡೋಕ್ಕೆ ಹೋದ್ವಿ. ಇವತ್ತಿನ ವಿಡಿಯೋ ಇದಾಗಿತ್ತು. ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಸಪೋರ್ಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.